ನಮಸ್ಕಾರ. ನಾವು ಇವತ್ತು ಕಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರಾದಂತಹ ಕೃಷಿ ಸಿಂಧೂರ ಎಂಬ ಪ್ರಶಸ್ತಿಗೆ ಭಾಜನರಾದಂತಹ ನವೀನ್ ಶೆಟ್ಟಿ ಅವರ ಮನೆಯಲ್ಲಿ ಇದ್ದೇವೆ. ನವೀನ್ ಶೆಟ್ಟಿ ಅವರು, ನೀವು ನಿಮ್ಮ ಕೃಷಿಯ ಪಯಣ ಯಾವ ರೀತಿಯಲ್ಲಿ ನೀವು ಪ್ರಾರಂಭ ಮಾಡಿದ್ರಿ? ಮುಂಚೆ ನೀವು ಎಲ್ಲಿದ್ರಿ? ನಿಮ್ಮ ಸಾವಯವ ಕೃಷಿಯನ್ನೇ ಯಾಕೆ ನೀವು ಅವಲಂಬಿತರಾಗಿದ್ದೀರಿ? ರಾಸಾಯನಿಕ ಗೊಬ್ಬರವನ್ನು ಹಾಕಿಕೊಂಡು ಒಂದಷ್ಟು ರೀತಿಯಲ್ಲಿ ಇಳುವರಿ ತೆಗಿಬಹುದಿತ್ತು, ಆದರೆ ಅದನ್ನು ಬಿಟ್ಟು ಸಾವಯವ ಕೃಷಿಯನ್ನು ಮಾತ್ರ ನೀವು ಆಧಾರ ಸ್ತಂಭವಾಗಿ ಇಟ್ಕೊಂಡು ಒಳ್ಳೆಯ ಕೃಷಿ ಜೀವನವನ್ನು ಪ್ರಾರಂಭಿಸಿದ್ದೀರಿ. ಇದರ ಹಿಂದಿನ ಒಂದು ಕತೆ ಇರಬೇಕು. ಏನದು ಕತೆ? ನಾನು ಒಂದು 19 ವರ್ಷ ಗಲ್ಫ್ನಲ್ಲಿದ್ದೆ. ಅದರ ಮೇಲೆ ಈ ಭೂಮಿಯನ್ನು ತಗೊಂಡೆ, ಬಂದು 14 ಈ ಭೂಮಿಯನ್ನು ತಗೊಂಡು ಇಲ್ಲಿ ಬಂದ ಮೇಲೆ ಬರುವಾಗಲೇ ನನಗೊಂದು ಇದಿತ್ತು, ಸಾವಯವದಲ್ಲಿ ಮಾಡಬೇಕು ಅಂತ ಒಂದು ಗೋಲಿತ್ತು. ಎಷ್ಟು ವರ್ಷ ನೀವು ಗಲ್ಫಲ್ಲಿದ್ರಿ? 19 ವರ್ಷ. 19 ವರ್ಷ ನೀವು ಹೊರಗಿನ ದೇಶದಲ್ಲಿ ಗಲ್ಫ್ನಲ್ಲಿ ನೀವು ನಿಮ್ಮ ದುಡಿಮೆಯನ್ನು ಮಾಡಿಕೊಂಡು ಕಳೆದ 10 ವರ್ಷದಿಂದ ನೀವು ಈ ಸ್ವಂತ ಭೂಮಿಯನ್ನು ಖರೀದಿ ಮಾಡಿ, ಈ ಭೂಮಿಯಲ್ಲಿ ನೀವು ಖರೀದಿ ಮಾಡುವಾಗ ಏನಾದರೂ ಇತ್ತ? ಏನಿಲ್ಲ, ಇದರಲ್ಲಿ ಬರೀ ಬರಡು ಭೂಮಿ, ಏನಿರಲಿಲ್ಲ. ಈ ಭೂಮಿಯನ್ನು ಇವತ್ತು ನೋಡುವಾಗ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಉಂಟು. ನಮಸ್ಕಾರ. ನಾವು ಇವತ್ತು ಕಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರಾದಂತಹ ಕೃಷಿ ಸಿಂಧೂರ ಎಂಬ ಪ್ರಶಸ್ತಿಗೆ ಭಾಜನರಾದಂತಹ ನವೀನ್ ಶೆಟ್ಟಿ ಅವರ ಮನೆಯಲ್ಲಿ ಇದ್ದೇವೆ. ಕೃಷಿ ಸಿಂಧೂರ ಎಂಬ ಪ್ರಶಸ್ತಿಗೆ ಭಾಜನರಾದಂತಹ ಈ ಸಂದರ್ಭದಲ್ಲಿ ಅವರ ಜೀವನ ಚರಿತ್ರೆಯನ್ನು, ಕೃಷಿಯಲ್ಲಿ ಅವರು ತಮ್ಮನ್ನು ತಾವು ಯಾವ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬಂತಹ ರೀತಿಯಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಮತ್ತು ಅವರನ್ನು ಮಾದರಿ ಕೃಷಿಯಾಗಿ ಒಬ್ಬರನ್ನು ನಾವು ಗುರುತಿಸಲಿಕ್ಕೆ ನಾವು ಇವತ್ತು ನವೀನ್ ಶೆಟ್ಟಿ ಅವರ ಮನೆಯಲ್ಲಿ ಇದ್ದೇವೆ. ಈ ಸಂದರ್ಭದಲ್ಲಿ ಕಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ಹಿರಿಯರಾದಂತಹ ಈ ಭಾಗದ ಸಹಕಾರಿ ಧುರೀಣರಂತಲೇ ಹೇಳ್ಬೋದು, ವಸಂತ ಮಜಲ್ರವರು ನಮ್ಮೊಟ್ಟಿಗಿದ್ದಾರೆ. ನಿಮಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಕಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಿಒರವರು, ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಈ ಸಂದರ್ಭದಲ್ಲಿ ನವೀನ್ ಶೆಟ್ಟಿ ಅವರ ಧರ್ಮಪತ್ನಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ತಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನವೀನ್ ಶೆಟ್ಟಿ ಅವರೇ, ಕೃಷಿ ಸಿಂಧೂರ ಎಂಬಂತಹ ಪ್ರಶಸ್ತಿ ನಿಮಗೆ ಸಿಕ್ಕಿದೆ. ನವೆಂಬರ್ 14ರಂದು ಮಡಂತೇರ್ನಲ್ಲಿ ನಡೆದಂತಹ ಸಹಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ನಿಮಗೆ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಾರೆ. ನವೀನ್ ಶೆಟ್ಟಿ ಅವರು, ಕೃಷಿ ಸಿಂಧೂರ ಎಂಬಂತಹ ಪ್ರಶಸ್ತಿ ನಿಮಗೆ ಸಿಕ್ಕಿದಂತಹ ಸಂದರ್ಭದಲ್ಲಿ ಯಾರು ನಿಮಗೆ ಪ್ರಥಮವಾಗಿ ಮಾಹಿತಿ ಕೊಟ್ಟರು? ನಮ್ಮ ಬ್ಯಾಂಕಿನ ಮ್ಯಾನೇಜರ್ ಆದಂಥ ಕವಿತಾ ಅವರು ಹೀಗೆ ತಿಳಿಸಿದರು. ಇದು ತುಂಬ ಖುಷಿಯಾಯಿತು ಕೇಳಿ. ಅವರೆಲ್ಲ ಅದಕ್ಕೆ ಬೇಗ ಸಹಕಾರ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂಥ ಮಜಲ್ ಅವರು ಮತ್ತು ಸಿಬ್ಬಂದಿ ವರ್ಗ ನಮಗೆ ಒಳ್ಳೆಯ ಪ್ರಥಮವಾಗಿ ಮಾಹಿತಿ ಕೊಟ್ಟಂತದ್ದು ನಮ್ಮ ಬ್ಯಾಂಕಿನ ಸಿಒರು. ಈ ಸಂದರ್ಭದಲ್ಲಿ ನಿಮಗೆ ಯಾವ ಕಾರಣಕ್ಕೋಸ್ಕರ ನಿಮಗೆ ಈ ಪ್ರಶಸ್ತಿ ಸಿಕ್ಕಿದೆ ಅಂತ ಏನಾದರೂ ಹೇಳಿದಾರ? ಹೌದು, ಸಾವಯವದಲ್ಲಿ ಕೃಷಿ ಮಾಡ್ತಿದ್ದೆ ಅಂತ ಕೇಳಿದರು. ನಾನು ಮೊದಲು ಅವರಿಗೆ ಗೊತ್ತಿದೆ ನನ್ನ ಬಗ್ಗೆ. ನಾನು ಸಾವಯವದಲ್ಲಿ 10 ವರ್ಷದಿಂದ ಮಾಡ್ತಿದ್ದೇನೆ. ಸಾವಯವ ಕೃಷಿಗೋಸ್ಕರ ನೀವು ಸಾವಯವ ಕೃಷಿಯನ್ನು ನೀವು ಮಾಡುವುದಕ್ಕೋಸ್ಕರ ನಿಮಗೆ ಕಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಯವರು ಇವರೊಬ್ಬರು ಸೂಕ್ತ ಕೃಷಿಕರು, ಈ ಪ್ರಶಸ್ತಿಗೆ ಭಾಜನರಾಗಲಿಕ್ಕೆ ಇವರೊಬ್ಬ ಸೂಕ್ತ ಅಭ್ಯರ್ಥಿ ಅಂತ ಒಂದು ನಿರ್ಧಾರ ಮಾಡಿದ್ದರಿಂದ ನಿಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಕೃಷಿಯ ಪಯಣ ಯಾವ ರೀತಿಯಲ್ಲಿ ನೀವು ಪ್ರಾರಂಭ ಮಾಡಿದ್ರಿ? ಮುಂಚೆ ನೀವು ಎಲ್ಲಿದ್ರಿ? ನಿಮ್ಮ ಸಾವಯವ ಕೃಷಿಯನ್ನೇ ಯಾಕೆ ನೀವು ಅವಲಂಬಿತರಾಗಿದ್ದೀರಿ? ಯಾಕೆ ರಾಸಾಯನಿಕ ಗೊಬ್ಬರವನ್ನು ಹಾಕಿಕೊಂಡು ಒಂದಷ್ಟು ರೀತಿಯಲ್ಲಿ ಇಳುವರಿ ತೆಗಿಬಹುದಿತ್ತು, ಆದರೆ ಅದನ್ನು ಬಿಟ್ಟು ಸಾವಯವ ಕೃಷಿಯನ್ನು ಮಾತ್ರ ನೀವು ಆಧಾರ ಸ್ತಂಭವಾಗಿ ಇಟ್ಕೊಂಡು ಒಳ್ಳೆಯ ಕೃಷಿ ಜೀವನವನ್ನು ಪ್ರಾರಂಭಿಸಿದಿರಿ? ಇದರ ಹಿಂದಿನ ಒಂದು ಕತೆ ಇರಬೇಕು. ಏನದು ಕತೆ? ನಾನು ಒಂದು 19 ವರ್ಷ ಗಲ್ಫ್ನಲ್ಲಿದ್ದೆ. ಅದರ ಮೇಲೆ ಈ ಭೂಮಿಯನ್ನು ತಗೊಂಡೆ, ಬಂದು 14 ಈ ಭೂಮಿಯನ್ನು ತಗೊಂಡು ಇಲ್ಲಿ ಬಂದ ಮೇಲೆ ಬರುವಾಗಲೇ ನನಗೊಂದು ಇದಿತ್ತು, ಸಾವಯವದಲ್ಲಿ ಮಾಡಬೇಕು ಅಂತ ಒಂದು ಗೋಲಿತ್ತು. ಇಲ್ಲಿ ಬಂದ ಮೇಲೆ ಸ್ವಲ್ಪ ದನಗಳೆಲ್ಲ ಒಂದು 30 ವರ್ಷ. ಎಷ್ಟು ವರ್ಷ ನೀವು ಗಲ್ಫಲ್ಲಿದ್ರಿ? 19 ವರ್ಷ. 19 ವರ್ಷ ನೀವು ಹೊರಗಿನ ದೇಶದಲ್ಲಿ ಗಲ್ಫ್ನಲ್ಲಿ ನೀವು ನಿಮ್ಮ ದುಡಿಮೆಯನ್ನು ಮಾಡಿಕೊಂಡು ಕಳೆದ 10 ವರ್ಷದಿಂದ ನೀವು ಈ ಸ್ವಂತ ಭೂಮಿಯನ್ನು ಖರೀದಿ ಮಾಡಿ,
ಈ ಭೂಮಿಯಲ್ಲಿ ನೀವು ಖರೀದಿ ಮಾಡುವಾಗ ಏನಾದ್ರೂ ಇತ್ತ ಇಲ್ಲ ಇಲ್ಲ? ಏನಿಲ್ಲ ಇದರಲ್ಲಿ, ಬರೀ ಬರಡು ಭೂಮಿ, ಬರಡು ಭೂಮಿ. ಏನಿರ್ಲಿಲ್ಲ. ಈ ಭೂಮಿಯನ್ನು ಇವತ್ತು ನೋಡುವಾಗ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಉಂಟು. ಇದಕ್ಕೆ ಕಾರಣ ಸಾವಯವ ಕೃಷಿ. ಆದ್ರೆ ಈ ಕಳೆದ 10 ವರ್ಷದಿಂದ ಸಾವಯವ ಕೃಷಿಯಲ್ಲಿ ನೀವು ಮಗ್ನರಾಗ್ಲಿಕ್ಕೆ ಲಕ್ಷಗಟ್ಟಲೆ ಸಂಬಳ ಇದ್ದಂತ ನೀವು ಗಲ್ಫಲ್ಲಿ ಈ ಕೃಷಿ ಪದ್ಧತಿಗೆ ಬರ್ಲಿಕ್ಕೆ ಕಾರಣವಾದ್ರು ಏನು? ನನಗೆ ನಮ್ಮ ಹೆಲ್ತ್ ಇದ್ದು ಪ್ರಾಬ್ಲಮ್ ಇತ್ತು, ಶುಗರ್ ಅದೆಲ್ಲ. ಇಲ್ಲಿ ಬಂದ ಮೇಲೆ ಈ ಸಾವಯವ ದನ ಎಲ್ಲ ಸಾಕಿದ ಮೇಲೆ ಶುಗರ್ ಮೆಡಿಸಿನ್ ಎಲ್ಲ ಇತ್ತು. ನಾನೊಂದು 4-5 ವರ್ಷದಿಂದ ಇದ್ರ ಮೆಡಿಸಿನ್ ಅಲ್ಲಿ ಟ್ಯಾಬ್ಲೆಟ್ ಎಲ್ಲ ತಗೊಳ್ತಿದ್ದೆ. ಇಲ್ಲಿ ತಿಂಗಳಿಗೆ 2,000-3,000 ಸಾವಿರ ರೂಪಾಯಿ ನಿಮಗೆ ಬರೀ BP ಶುಗರ್ ಮೆಡಿಸಿನ್ಗೆ ಖರ್ಚಾಗ್ತಿತ್ತು. ಆದ್ರೆ ಈ ಸಾವಯವ ಪದ್ಧತಿ ಪ್ರಾರಂಭ ಮಾಡಿದ ಮೇಲೆ ಅದೆಲ್ಲ ಒಂದು ಟ್ಯಾಬ್ಲೆಟ್ ಕೂಡ ಇವಾಗ ಇಲ್ಲ. ನಾರ್ಮಲ್ ಬರೀ ಸಾವಯವ ಈ ಹೈನುಗಾರಿಕೆಯನ್ನು ಮಾಡಿಕೊಂಡು ಸಾವಯವ ಪದ್ಧತಿಯನ್ನು ಪ್ರಾರಂಭಿಸಿದ ಮೇಲೆ ಯಾವ ಟ್ಯಾಬ್ಲೆಟ್ಸ್ ನೀವು ತೆಗೆದುಕೊಳ್ತಾ ಇಲ್ಲ. ಅದ್ಭುತವಾಗಿರುವಂತಹ ಒಂದು ಯಶಸ್ಸು ಅಂತಲೇ ನಿಮ್ಗೆ ಹೇಳ್ಬಹುದು. ಅಂದ್ರೆ ನಿಮ್ಮ ಜೀವನದಲ್ಲಿ ನಮ್ಗೆ ಫಸ್ಟ್ ಬೇಕಾಗಿರುವಂತದ್ದು ಆರೋಗ್ಯವೇ ನಮ್ಗೆ ಒಂದು ಭಾಗ್ಯ. ಈ ಸಂದರ್ಭದಲ್ಲಿ ಕೇವಲ ಸಾವಯವ ಪದ್ಧತಿಯನ್ನು ಪ್ರಾರಂಭಿಸಿದ ಮೇಲೆ ನಿಮ್ಮ ಟೋಟಲ್ ಮೆಡಿಸಿನ್ ಅನ್ನೇ ನೀವು ಸ್ಟಾಪ್ ಮಾಡಿದ ಅಂತ ಹೇಳಿದ್ರೆ ಇದೊಂದು ಮಿರಾಕಲ್ ಅಂತಲೇ ಹೇಳುದು ಅಲ್ವಾ? ಇದೊಂದು ಮಿರಾಕಲ್. ಮತ್ತೆ ಖರ್ಚು ಕೂಡ ಇಲ್ಲ ಇದರಲ್ಲಿ. ಇಲ್ಲಿ ಸಗಣಿ ಉಂಟು, ಸ್ವಲ್ಪ ಅದಕ್ಕೆ ಏನಾದರೂ ಬೆಲ್ಲ ಅದು ಇದೆಲ್ಲ ತಂದು ಹಾಕಿ ಖರ್ಚು ನನಗೆ ವರ್ಷಕ್ಕೆ 5,000-10,000 ಸಾವಿರ ಬರ್ಬೋದು. ಹೋದ ವರ್ಷ 22 ಕ್ವಿಂಟಲ್ ತೆಗೆದಿದೆ. 20-22 ಕ್ವಿಂಟಲ್ ಅಡಿಕೆಯನ್ನು ನೀವು ಕಳೆದ ವರ್ಷ ತೆಗೆದಿದ್ದೀರಿ. ಅಂದ್ರೆ 10 ವರ್ಷದ ನಿಮ್ದು ಅಡಿಕೆ ಗಿಡ ಇಲ್ಲ, 10 ವರ್ಷ ಆವಾಗ 8-9, ಈಗ ಅದಕ್ಕೆ ಮೇಲಿದ್ದಕ್ಕೆ 9 ವರ್ಷ. 9 ವರ್ಷ. ಇಲ್ಲಿ ಕೆಳಗಿರುವಂತದ್ದು 8 ವರ್ಷದ ಗಿಡ. ಅಂದ್ರೆ ಬಂದು 2 ವರ್ಷದ ನಂತರ ನೀವು ಅದನ್ನ ಗಿಡ ಎಲ್ಲ ಮಾಡಿ 2 ವರ್ಷ ಏನು ಮಾಡ್ಲಿಲ್ಲ, ಇದನ್ನೆಲ್ಲ ಕೆಲಸ ಮಾಡ್ಲಿಕ್ಕೆ ಇತ್ತು, ಸಮತಟ್ಟು ಮಾಡ್ಲಿಕ್ಕೆ. ಮೊನ್ನೆ ಡಿಸೆಂಬರ್ 6ಕ್ಕೆ ನಾವು ಇಲ್ಲಿಗೆ ಬಂದು 11 ವರ್ಷ. 2 ವರ್ಷ ನಾವು ಜಾಗ ಅಂದ್ರೆ ಕ್ಲೀನ್, ಅದು ಗುಡ್ಡ ಇತ್ತು, ಅಲ್ಲಿಂದ ಮಣ್ಣು ತಗೊಂಡೋಗಿ ಹಾಕ್ಬೇಕು. ಹೊರಗಿನ ದೇಶದಿಂದ ಬಂದಂತ ಸಂದರ್ಭದಲ್ಲಿ ಅಧ್ಯಕ್ಷರೇ, ಹೊರಗಿನ ದೇಶದಲ್ಲಿ ದುಡಿದುಕೊಂಡು ನಮ್ಮ ಊರಿಗೆ ಬಂದು ಇಲ್ಲಿ ತೋಟ ಎಲ್ಲ ತೆಗೆಯುವಂಥದ್ದು ಸರ್ವೇ ಸಾಮಾನ್ಯ. ಇದ್ದ ತೋಟವನ್ನು ತೆಗೆಯುವಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಬರಡು ಭೂಮಿಯನ್ನು ತೆಗೆದು ಆ ತೋಟವನ್ನು ತಮ್ಮ ಕೈಯಿಂದಲೇ ಮಾಡಿ ಇವತ್ತು ಯಾವುದೇ ರೀತಿಯಲ್ಲಿ ಮೆಡಿಸಿನ್ ಕೂಡ ಇಲ್ಲದ ರೀತಿಯಲ್ಲಿ ನೆಮ್ಮದಿ ಜೀವನವನ್ನು ಸಾವಯವ ಕೃಷಿಯ ಪದ್ಧತಿಯಲ್ಲಿ ನೀವು ಇವತ್ತು ಮಾಡ್ತಾ ಇದ್ದೀರಿ. ಆ ಕಾರಣನೂ ಅವರ ಅಪ್ಪ ಅಮ್ಮನಿಗೆ BP ಶುಗರ್ ಇಂದಾನೇ ಅವರಿಬ್ರು ತೀರ್ಕೊಂಡು. ಅಪ್ಪ ನಮಗೆ ಚಿಕ್ಕಮಂಗ್ಳೂರಿಂದ ಈ ಕಡೆ ಬರುವಾಗ ಇಲ್ಲ, ಅವ್ರಿಗೆ ಉಳಿಯುವುದಿಲ್ಲ, ಇದು ಕಿಡ್ನಿ ಲಿವರ್ ಎಲ್ಲ ಹೋಗಿದೆ ಅಂತ ಹೇಳಿದ್ರು. ಅದನ್ನು ನೋಡಿನೇ ನನಗೆ ಆ ಟ್ಯಾಬ್ಲೆಟ್ ತಗೊಳ್ಳುವ ಇದು ಬರಬಾರ್ದು ಅಂತ ಅಲ್ಲಿನ ಜಾಬ್ ಬಿಟ್ಟು ಇಲ್ಲಿ ಬಂದು ಸೆಟ್ಲ್ ಆದ್ರು. ನೀವು ಟ್ರಾನ್ಸ್ಪೋರ್ಟ್ ಗಾಡಿ ಎಲ್ಲ ಇತ್ತು. ಎಲ್ಲಿ? ಓಮನ್ನಲ್ಲಿ. ಸ್ವಂತ ಬಿಸ್ನೆಸ್. ಓಮನ್ನಲ್ಲಿ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇರುವಂತಹ ಒಬ್ಬ ವ್ಯಕ್ತಿ ತಮ್ಮ ಖಾಲಿ ಒಂದು BP ಶುಗರ್ ಪ್ರಾರಂಭ ಆಯಿತು. ನಮ್ಮ ತಂದೆ ತಾಯಿಗೆ ಇದ್ದಂತಹ BP ಶುಗರ್ ನನಗೂ ಬಂತು. ಈ ಸಂದರ್ಭದಲ್ಲಿ ನೈಜವಾದಂತಹ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಸಾವಯವ ಕೃಷಿ ಪದ್ಧತಿಗೆ ಬಂದಂತಹ ನವೀನ್ ಶೆಟ್ಟಿ ಅವರು ಇವತ್ತು ಮೆಡಿಸಿನ್ ಮುಕ್ತರಾಗಿ ಉತ್ತಮವಾಗಿ ತಮ್ಮ ಆರೋಗ್ಯವನ್ನು ಕೂಡ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಕಳೆದ ವರ್ಷ 22 ಕ್ವಿಂಟಲ್ ಅಡಿಕೆಯನ್ನು ಇವತ್ತು ಮಾರಾಟ ಮಾಡಿ ಒಳ್ಳೆಯ ಆದಾಯವನ್ನು ಕೂಡ ಗಳಿಸ್ತಾ ಇದ್ದೀರಿ. ಬರೀ ಅಡಿಕೆ ಮಾತ್ರ ಬೆಳೆಸ್ತಾ ಇದ್ದೀರಾ ಈಗ ನೀವು, ಅಥವಾ ಹೈನುಗಾರಿಕೆಯಲ್ಲಿ ಕೂಡ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀರಿ? ಹೈನುಗಾರಿಕೆ 100-150 ಲೀಟರ್ ಹಾಕಿದೆ. ಈಗ 2 ವರ್ಷದಿಂದ ಕಮ್ಮಿ ಮಾಡಿದೆ. ಸ್ವಲ್ಪ ಪ್ರೆಷರ್ ತೋಟದಲ್ಲಿ 100 ಲೀಟರ್ ಇಂದ 150 ಲೀಟರ್ ಹಾಲನ್ನು ಕೂಡ ನೀವು ಹಾಕ್ತಾ ಇದ್ರಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಕಡಿಮೆ ದನ ಕಾಣ್ತಾ ಉಂಟು. ಯಾವ ಕಾರಣಕ್ಕೋಸ್ಕರ ನೀವು ಈ ಹೈನುಗಾರಿಕೆಯನ್ನು ಕಡಿಮೆ ಮಾಡಿದ್ದೀರಿ? ಒಂದು ಮನೆ ಕಟ್ತಿದ್ದೇನೆ, ಮತ್ತೆ ಸ್ವಲ್ಪ ಹೈನುಗಾರಿಕೆಯಲ್ಲಿ ಅಷ್ಟೇನು ಲಾಭ ಇಲ್ಲ ನಮ್ಗೆ. ಇದಕ್ಕೆ ತೋಟಕ್ಕೆ ಆದ್ರೆ ಸಾವಯವ ಕೃಷಿ ಮಾಡ್ಲಿಕ್ಕೆ ನಿಮ್ಗೆ ಹೈನುಗಾರಿಕೆ ಇದ್ರೆ ಒಳ್ಳೇದು. ಅದು ಉಂಟು, ಅದಕ್ಕೋಸ್ಕರ. ಆದ್ರೆ ಇವಾಗ ನಿಮ್ಮ ಗಿಡಗಳಿಗೆ ಎಷ್ಟು ಬೇಕು ಅಷ್ಟು ನೀವು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀರಿ, ಅಷ್ಟು ದನಗಳನ್ನು ಸಾಕ್ತಾ ಇದ್ದೀರಿ. ವಿಶೇಷವಾಗಿ ನಾನು ನೋಡ್ತಾ ಇದ್ದೇನೆ 2 ಪುಂಗನೂರು ತಳಿಯ ದನಗಳು ಉಂಟು ನಿಮ್ಮ ಹತ್ರ, ಕರುಗಳು ಉಂಟು, ಮತ್ತೊಂದು ತಾರ್ಪಾರ್ಕರ್ ರಾಜಸ್ಥಾನದ. ಸೊ ಈ ಪುಂಗನೂರು ಎಂಬಂತ ತಳಿ ನಮ್ಮ ಭಾಗದಲ್ಲಿ ಬಹಳ ಕಡಿಮೆ. ಅದು ಮುಟ್ಟುವಾಗ್ಲೇ ಅಷ್ಟು ಮುದ್ದಾಗಿ ಅದು ಅಷ್ಟು ಮುದ್ದು ಮಾಡ್ತದೆ. ಆ ಸಂದರ್ಭದಲ್ಲಿ ಈ ಪುಂಗನೂರು ತಳಿಯನ್ನು ನೀವು ಸಾಕ್ಲಿಕ್ಕೆ ಕಾರಣವಾದ್ರು ಏನು? ಅದು ನೋಡ್ಲಿಕ್ಕೆ ಒಂದು ಚಂದ, ನಮ್ಮ ಇದು ಮನೆ ಒಳಗೆ ಬಂದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು.
ಇನ್ನು ಅಂದ್ರೆ ಸಾಕ್ಲಿಕ್ಕೆ ಆಗದೇ ಇದ್ದಾಗ ಇಂಥದ್ದೊಂದು 2-3 ಇದ್ರೆ ನಮ್ಗೆ ಗೊಬ್ಬರ ಇದಕ್ಕೂ ಆಗ್ತದೆ. ಸುತ್ತಾನೆ ಇರ್ತದೆ. ಈಗ ಬಿಟ್ರೆ ಮನೆಯೊಳಗೆ ಬರ್ತದೆ, ನಾವು ತಿಂದು ಅಂದ್ರೆ ಅನ್ನ ಇದೆಲ್ಲ ತಿಂತಾ ಇರ್ತದೆ. ಮತ್ತೆ ಸ್ವಲ್ಪ ಸಾಕು. ನಮಗೆ ಏನಾದ್ರೂ ಹುಷಾರಿಲ್ಲ ಅಂತ ಅಂದ್ರೆ ಶೀತ ಜ್ವರ ಅಂತ ಮಲಗಿದ್ರೆ ಅದು ಅಷ್ಟು ಬೇಡ, ಅದರಷ್ಟಕ್ಕೆ ಹೋಗಿ ನವೀನ್ ಶೆಟ್ಟಿ ಅವರೇ, ನೀವು ಗಲ್ಫ್ನಲ್ಲಿ ನಿಮ್ಮ ಸ್ವಂತ ಉದ್ಯಮ ಇತ್ತು, ಬೇಕಾದಷ್ಟು ಸಂಪಾದನೆ ಇತ್ತು, ನಿಮ್ಮ ಕುಟುಂಬ ರಾಜಾರೋಷವಾಗಿ ನೀವು ಹೇಗೆ ಬೇಕಾದ್ರೂ ನಿಮ್ಗೆ ಇವತ್ತಿನ ಈ ಮಾಡರ್ನ್ ಕಾಲದಲ್ಲಿ ಆಧುನಿಕ ಯುಗದಲ್ಲಿ ಫ್ಯಾಮಿಲಿ ಒಟ್ಟಿಗೆ ಅಲ್ಲಿ ಇದ್ದವು ಯಾವ ರೀತಿಯಲ್ಲಿ ಬೇಕಾದ್ರೂ ಎಂಜಾಯ್ ಮಾಡಬಹುದಿತ್ತು. ಆದ್ರೆ ನೀವು ಕೃಷಿಗೆ ಬಂದಿದ್ದೀರಿ. ಕೃಷಿಗೆ ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಯಾವ್ದಾದ್ರು ಅಡೆತಡೆಗಳು ಏನಾದ್ರು ಆಯ್ತಾ? ಇಲ್ಲ, ಅಡೆತಡೆಗಳು ಏನಿಲ್ಲ. ಅವರಿಗೆ ಕೃಷಿ ಬಗ್ಗೆ ಗೊತ್ತಿಲ್ಲ, ನಾಲೆಜ್ ಇಲ್ಲ. ನಾನಂದ್ರೆ ಹುಟ್ಟಿ ಬೆಳೆದದ್ದು ಕೃಷಿ ಭೂಮಿಯಲ್ಲಿ, ಅವರು ಹಾಲು ಕರೀಲಿಕ್ಕೂ ಗೊತ್ತಿಲ್ಲ. ಇಲ್ಲಿ ಬಂದ ನಂತರ ಕಲ್ತದ್ದು. 10 ವರ್ಷದಿಂದ ನೀವು ಹಾಲನ್ನು ಕರೆಸಲಿಕ್ಕೆ ನನಗಿಂತ ನಾಲೆಜ್ ಜಾಸ್ತಿ ಅವರಿಗೆ. ನನಗೆ ಗೊತ್ತಿಲ್ಲ 1 ವರ್ಷದೊಳಗೆ ಒಂದು ಕರು ಹಾಕಬಹುದು ಅಂತ. ಇಂಥ ಧರ್ಮಪತ್ನಿ ಸಿಕ್ಕಿದ್ದು ನಿಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಗಂಡಸಿನ ಹಿಂದೆ, ಒಂದು ಯಶಸ್ಸಿನ ಹಿಂದೆ ಒಂದು ಹೆಂಗಸ್ ಕೂಡ ಇರ್ತಾರಂತೆ. ಅದು ಹಿರಿಯರ ಮಾತು. ಈ ಸಂದರ್ಭದಲ್ಲಿ ಇದು ನಿಜವಾಗಿದೆ. ನನ್ನ ಮಗಳ ಹೇಳ್ತಾಳೆ, ಅಮ್ಮ ನೀವು ಹುಲ್ಲು ಕೊಯ್ಯುವುದನ್ನು ನೋಡಿ ನಮ್ಮ ಅಪ್ಪ ನಿಮ್ಮನ್ನ ಆದದ್ದು. ಅಂದ್ರೆ ನನಗೆ ಅವ್ರಿಗೆ ಮೊದ್ಲೇ ಐಡಿಯಾ ಇತ್ತು, ಅದು ನಾನೊಂದು ದನ ಸಾಕ್ಬೇಕು. ನಿಮ್ಮ ಈ ಕೃಷಿ ಪದ್ಧತಿಯಲ್ಲಿ, ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ನಿಮ್ಮ ಕುಟುಂಬ ಜೀವನವನ್ನು ಹೇಗೆ ನಿರ್ವಹಿಸ್ತಾ ಇದ್ದೀರಿ? ಒಳ್ಳೆ, ಏನು ತೊಂದರೆ ಇಲ್ಲ. ನಮ್ಮ ಆರೋಗ್ಯ ಒಳ್ಳೇದುಂಟು. ಹಣ ಆಗ್ತದೆ, ಏನಾದ್ರೂ ಆಚೆ ಈಚೆ ಎಲ್ಲ ಇದಾಗ್ತದೆ, ಆದ್ರೆ ನಮ್ಮ ಆರೋಗ್ಯ ಒಂದು ಒಳ್ಳೆ ಇದರಲ್ಲಿ ಚೆನ್ನಾಗಿದೆ. ಬಂದ ಮೇಲೆ ಏನು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ಇವತ್ತಿನ ಆಧುನಿಕ ಯುಗದಲ್ಲಿ ಒಂದು ಮಕ್ಕಳ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಲಕ್ಷಾಂತರ ಗಟ್ಟಲೆ ನಾವು ಸುರಿಬೇಕಾಗುತ್ತೆ, ಹಣದ ಹೊಳೆಯನ್ನು ಹೊರಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ಈ ಚಿಕ್ಕ ಕೃಷಿ ಇಟ್ಕೊಂಡು, ಈ ಸಾವಯವ ಕೃಷಿ ಇಟ್ಕೊಂಡು, ಈ ಆಧುನಿಕ ಯುಗದಲ್ಲಿ ನೀವು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಹೇಗೆ ನೀವು ನಿಭಾಯಿಸ್ತಾ ಇದ್ದೀರಿ? ಮಕ್ಕಳು ಎಷ್ಟು ಮಕ್ಕಳು ನಿಮ್ಗೆ? 2 ಮಕ್ಕಳು. ದೊಡ್ಡವನು ಈಗ MCA ಮಾಡ್ತಿದ್ದಾನೆ. ಯಾವುದು ಕಾಲೇಜ್? ನಿಟ್ಟೆ ಕಾಲೇಜಲ್ಲಿ MCA ಮಾಡ್ತಾ ಇದ್ದಾನೆ ಇವಾಗ, ಫಸ್ಟ್ ಇಯರ್. ಓಕೆ. ಎರಡನೇವಳು ನವೋದಯದಲ್ಲಿ ಫ್ರೀ ಸೀಟ್ ಸಿಕ್ಕಿತ್ತು. ನವೋದಯದಲ್ಲಿ 6ನೇ ಕ್ಲಾಸ್ ಅಲ್ಲಿ ಇವಾಗ ಕಲಿತಾ ಇದ್ದಾನೆ. ಅಲ್ಲ, ಸೆಕೆಂಡ್ PUC ಇನ್ನೊಂದು ವರ್ಷ ನವೋದಯದಲ್ಲಿ ಕಲೀಲಿಕ್ಕೆ. ನಿಮ್ಮ ಮಾತನ್ನು ಕೇಳಿ ನಮಗೆ ಬಹಳಷ್ಟು ಆನಂದ ಆಗ್ತಾ ಉಂಟು. ಇದರಲ್ಲಿ ನಿಮ್ಗೆ ಮಕ್ಕಳ ಪಾತ್ರ ಯಾವ ರೀತಿ? ಬೆಳಿಗ್ಗೆ ಇಲ್ಲಿ ಈಗ ವಾಸಲ್ಲಿ ಹೋದದ್ದು ಮೊದಲೆಲ್ಲ ಅವನೇ ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿ ಮತ್ತೆ ಕಾಲೇಜಿಗೆ ಹೋಗಿ. ಮಕ್ಕಳಿಗೆ ನೀವು ಈ ಹೈನುಗಾರಿಕೆಯಲ್ಲಿ, ಈ ಸಾವಯವ ಕೃಷಿಯಲ್ಲಿ ಯಾವ ರೀತಿಯಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ? ನಾವು ಏನು ಕೆಲಸ ಮಾಡುವಾಗಲೂ ಬರ್ತಾನೆ, ಗೊಬ್ಬರ ಹೊರ್ಲಿಕ್ಕೂ ಬರ್ತಾನೆ, ಇದೆಲ್ಲ ನೀರು ಬಿಡ್ಲಿಕ್ಕೆ. ಮಕ್ಕಳು ಕೂಡ ನಿಮ್ ಜೊತೆಯಲ್ಲಿ 100ಕ್ಕೆ 100 ಸಹಕರಿಸ್ತಾ ಇದ್ದಾರೆ. ಅವರು ಕೂಡ ಹಾಲನ್ನು ತೆಗಿತಾ ಇದ್ದಾರೆ, ಹಾಲು ಕರೀತಾ ಇದ್ದಾರೆ, ಹಾಲು ಕೊಂಡೋಗ್ತಾರೆ. ಮತ್ತೆ ಮಾತ್ರವಲ್ಲ, ನಿಮ್ಮ ತೋಟದಲ್ಲಿಯೂ ಕೂಡ ಕೆಲಸಕ್ಕೆ ಅವರು ಸೇರಿಸಿಕೊಳ್ಳುವಂತ ಇಬ್ಬರನ್ನು ಕೂಡ ಮಗ್ನರಾಗುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ಮತ್ತೆ ನಾವು ಇಲ್ಲಿ ಜನ ಮಾಡುದಿಲ್ಲ, ಎಲ್ಲದೂ ನಾವೇ ಅಡಿಕೆ ತೆಗೆದು ಔಷಧಿ ಬಿಡುದು, ತೋಟದಲ್ಲಿ ಸಂಪೂರ್ಣವಾಗಿರುವಂತ ಕೆಲಸ ನೀವೇ ನಿಭಾಯಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಕಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಧ್ಯಕ್ಷರಾಗಿರ್ಬೋದು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ಬೋದು, ಆಡಳಿತ ಮಂಡಳಿಯ ಸರ್ವ ಸದಸ್ಯರಾಗಿರ್ಬೋದು, ಯಾವ ರೀತಿಯಲ್ಲಿ ನಿಮಗೆ ಪೂರಕವಾಗಿದ್ದಾರೆ? ನಮಗೆ ಓದು ಕೂಡಲೇ ಒಳ್ಳೆ ಇದು ಕೊಡ್ತಾರೆ, ಎಕ್ಸ್ಪೆಕ್ಟ್ ಕೊಡ್ತಾರೆ, ಕೇಳ್ತಾರೆ ಏನು ಏನು ಅಂತೇಳಿ. ಏನಾದರೂ ಹಣದಿದ್ದರೂ ಕೂಡ ನಮಗೆ ಲೋನೆಲ್ಲ ಈಗ ಸುಮಾರು 0% ಇದ್ದು, 3% ಇದ್ದು ಮನೆಗೆ ಅದು ಕೂಡ ಮಾಡಿದ್ದಾರೆ. ಮನೆ ಕಟ್ತಿದ್ದಾರೆ. ತಕ್ಷಣವಾಗಿ ಸ್ಪಂದನೆ ಕೊಡುವಂತ ಕೆಲಸ ಕಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮಾಡ್ತಾ ಉಂಟು. ಸರಿಯಲ್ಲ? ಪಂಪಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಿಂತ 100 ಪಟ್ಟು 100ಕ್ಕೆ 100 ಕಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಮಗೆ ಸಂಪೂರ್ಣವಾಗಿರುವಂತಹ ಬೆಂಬಲವನ್ನು ಕೊಡ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನೀವು ಮನೆ ಕಟ್ತಾ ಇದ್ದೀರಿ ಅಂತ ಹೇಳಿದ್ರಿ. ಮನೆ ಕಟ್ಟುವಂಥದ್ದು ನಾವು ಬರೋಗ್ಲೇ ನಿಮ್ಮ ಮನೆಯನ್ನು ನೋಡಿದ್ವಿ. ಎಷ್ಟು ಚಂದದ ಮನೆ, ಯಾವುದೇ ರೀತಿಯಲ್ಲಿ ಸಿಮೆಂಟ್ ಇಲ್ಲ, ಯಾವುದೇ ರೀತಿಯ ಪಿಲ್ಲರ್ ಇಲ್ಲ, ನ್ಯಾಚುರಲ್ ಆಗಿರುವಂತಹ ಇಟ್ಟಿಗೆಯಲ್ಲಿ ನೀವು ಆ ಮನೆಯನ್ನು ಕಟ್ತಾ ಇದ್ದೀರಿ. ಹೊಸ ಕಲ್ಪನೆಯೊಂದಿಗೆ, ಅಂದ್ರೆ ಯಾವುದೇ ಇಂಜಿನಿಯರ್ಸ್, ನೀವು ಹೇಳಿದ್ರಿ ಯಾರಾದ್ರೂ ಇಂಜಿನಿಯರ್ಸ್ ಇದ್ದಾರಾ? ಯಾರಾದ್ರೂ ಆರ್ಕಿಟೆಕ್ಟ್ ಇದ್ದಾರಾ? ಯಾವ ಆರ್ಕಿಟೆಕ್ಟ್, ಯಾವ ಇಂಜಿನಿಯರ್ ಇಲ್ಲದೆ ತಮ್ಮದೇ ಕಲ್ಪನೆಯಲ್ಲಿ ನೀವು ನ್ಯಾಚುರಲ್ ಆಗಿರುವಂತಹ ಒಂದು ಮನೆಯನ್ನು ನೀವು ಕಟ್ತಿರುವಂತಹ ಈ ಸಂದರ್ಭದಲ್ಲಿ ಆ ಮನೆಗೆ ಕೂಡ ನಿಮ್ಗೆ ಬೇಕಾಗಿರುವಂತಹ ಸಾಲದ ವ್ಯವಸ್ಥೆಯನ್ನು ಕೂಡ ನಿಮಗೆ ಕಳಿಯ ಪ್ರಾಥಮಿಕ ಸಹಕಾರಿ ಸಂಘದ ಅಧ್ಯಕ್ಷರ ಆಡಳಿತ ಮಂಡಳಿ ನೇತೃತ್ವದಲ್ಲಿ ಅವರು ಮಾಡಿದ್ದಾರೆ ಅಂತ ಹೇಳಿದ್ರು. ಆ ಮನೆಯ ಕಲ್ಪನೆ ಆದ್ರೂ ಹೇಗೆ ಬಂತು? ಇದು
ಮೊದಲಿನಿಂದ ನಾನೊಂದು ಹಳ್ಳಿ ಇಲ್ಲೇ ಮನೆಗೆ ನಾನು ಬರುವಾಗ ಕಮಲಗಂಟೆ ಹೆಸರುಂಟು, ಕಮಲಗಡ್ಡ ಅಂತ. ಕಂಬಳ ದಡ್ಡ, ನಾನು ಹೆಸರು ಚೇಂಜ್ ಮಾಡುವಾಗ ಹಳ್ಳಿ ಮನೆ ಅಂತ ಹೇಳಿ ಮಾಡಿದೆ ಅದಕ್ಕೆ. ಹಳ್ಳಿ ಮನೆ, ಹೌದು, ನನ್ನ ಆಧಾರ್ ಕಾರ್ಡ್ನಲ್ಲಿ ಎಲ್ಲ ಇರೋದೀಗ ಹಳ್ಳಿ ಮನೆ ಕಮಲಗಡ್ಡ ಅಂತ. ಕಂಬಳ ದಡ್ಡ ಮನೆ ಕೂಡ ನನಗೆ ಹಳ್ಳಿಯದ್ದೇ ಹೋಗ್ಬೇಕು ಅಂತೇಳಿ ಮೊದಲಿಂದ ಒಂದು ಕಲ್ಪನೆ ಅದು. ಅದನ್ನೀಗ ಆಗ್ತಾ ಬಂತು, ಇನ್ನು ಸ್ವಲ್ಪ ಒಂದು 5-6 ತಿಂಗಳಲ್ಲಿ ಫಿನಿಶ್ Finish ಆಗ್ತದೆ, ಆಗ್ತದೆ. ಕಂಪ್ಲೀಟ್ ಆಗ್ತದೆ. ಅಂತಿಮ ಘಟ್ಟಕ್ಕೆ ಮನೆಯನ್ನು ಈಗಲೇ ನೋಡುವಾಗಲೇ ನಮಗೆ ಬಹಳಷ್ಟು ಖುಷಿ ಆಗ್ತಾ ಉಂಟು, ಆನಂದ ಆಗ್ತಾ ಉಂಟು. ಅಂತ ಮನೆ ನನ್ನ ಲೆಕ್ಕದಲ್ಲಿ ಅಧ್ಯಕ್ಷರ ಈ ಭಾಗದಲ್ಲಿ ಎಲ್ಲಿ ಕೂಡ ಇಲ್ವಾ ಅಂತ ಅಲ್ವಾ ಮೇಡಮ್? ಈ ಭಾಗದಲ್ಲಿ ಎಲ್ಲಿ ಕೂಡ ಅಂತ ಮನೆ ಇಲ್ಲ. ನಾನು ನೋಡಿದ ಪಟ್ಟದಲ್ಲಿ ಕೂಡ ಈ ಭಾಗದಲ್ಲಿ ಎಲ್ಲಿ ಕೂಡ, ಇಲ್ಲಿ ಮಾತ್ರ ಅಲ್ಲ, ನಮ್ಮ ಮಡಂತಿಯವರಾಗ್ಲಿ ಯಾವ ಭಾಗದಲ್ಲಿ ಇಂಥ ಮನೆಯಲ್ಲಿ ಕೂಡ ನಾವು ಕಾಣಲಿಕ್ಕೆ ಸಿಗ್ತಾ ಇಲ್ಲ. ನ್ಯಾಚುರಲ್ ಆಗಿರುವಂಥದ್ದು. ಆದಿ ಕಾಲದಲ್ಲಿ ನಮ್ಮ ಹಿರಿಯರು ಕಟ್ಟೆ ಆ ಮನೆಯ ನೀರನ್ನು ಒಳಗೇನೆ ತಂದು ಅಲ್ಲಿಂದ ರಿವರ್ಸ್ಕೊಂಡು ಹೋಗುವಂತದ್ದು, ಆ ಕಲ್ಪನೆ ಇಟ್ಕೊಂಡು ನೀವು ಅದ್ಭುತವಾಗಿ ಮಾಡಿದ್ದಾರೆ. ಬೋರಿಗೂ ಕೂಡ ಹಂಚಿನ ಮನೆಯದ್ದು ಬೋರಿಗೆ ಡೈರೆಕ್ಟ್, ಅದು ಜಾಸ್ತಿ ಖರ್ಚು ಮಾಡಿ ಅಲ್ಲ ಅಂತ ಡ್ರಮ್ ಡ್ರಮ್ಮಿಗೆಲ್ಲ ನೀರೆಲ್ಲ ತುಂಬಿಸುವುದು. ಹಂಚಿಂದ ಡೈರೆಕ್ಟ್ ಡ್ರಮ್ಮಿಗೆ, ಡ್ರಮ್ಮಿನ ಒಳಗಡೆ ಕಲ್ಲು ಮಣ್ಣು ಹೊಯ್ಗೆ ರೀಫಿಲ್ಲಿಂಗ್ ವಾಟರ್ ರೀಫಿಲ್ಲಿಂಗ್ ಅದೊಂದು 250-300 ರೂಪಾಯಿಗೆ ಆಗುವ ರೀತಿ. ಅಂದ್ರೆ ಜಾಸ್ತಿ ಕಾಸ್ಟ್ಲಿ. ಅದ್ಭುತವಾಗಿರುವಂತಹ ಕಲ್ಪನೆಯನ್ನು ನೀವು ಇಟ್ಕೊಂಡಿದ್ದೀರಿ, ಬಹಳ ಸುಂದರವಾದಂತಹ ಆಲೋಚನೆಯನ್ನು ಕೂಡ ಇಟ್ಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ಮುಂದಿನ ಪೀಳಿಗೆಗೆ, ಮುಂದಿನ ಯುವ ಜನರಿಗೆ ಸಾವಯವ ಕೃಷಿಯ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಸಾವಯವ ಮಾಡಿದ್ರೆ ಒಂದು ಭೂಮಿಯನ್ನು ಉಳಿಸ್ಬೋದು, ನಮ್ಮ ಮಕ್ಕಳಿಗೆ ಕೊಂಡೋಗ್ಲಿಕ್ಕೆ, ಮುಂದೆ ಹೋಗ್ಲಿಕ್ಕೆ. ಈ ಇದೆಲ್ಲ ಕೆಮಿಕಲ್ ಹಾಕಿ ಅದು ಒಂದು ಸಲ ಬರ್ತದೆ, ಅದು ಪರ್ಮನೆಂಟ್ ಅಲ್ಲ. ಭೂಮಿಯ ಎಲ್ಲ ಸತ್ವವನ್ನು ತಗೊಂಡು ಹೋಗ್ತದೆ. ಇದು ಹಾಗೆ ಅಲ್ಲ, ನಮ್ಮ ಮಕ್ಕಳಿಗೆ ಬೇಕಾಗಿ ಸಾವಯವ ಮಾಡಿದಷ್ಟು ಭೂಮಿ ಫಲವತ್ತಾಗಿರ್ತದೆ, ಭೂಮಿ ಆರೋಗ್ಯ ಭರಿತವಾಗಿರುತ್ತದೆ. ಅದರೊಟ್ಟಿಗೆ ಭೂಮಿಯ ಮೇಲೆ ವಾಸಿಸಿರುವಂತಹ ಪ್ರತಿ ಜೀವಿ ಕೂಡ ಆರೋಗ್ಯ ಭರಿತವಾಗಿ ಇರುತ್ತದೆ ಅಂತ ಸಂದೇಶವನ್ನು ಕೊಡ್ತಿದ್ದೀರಿ. ಅಂದ್ರೆ ಮುಂದಿನ ಯುವ ಪೀಳಿಗೆಗೆ ನೀವು ಹೇಳುವಂತ ಸಂದೇಶ ಏನಂತ ಹೇಳಿದ್ರೆ, ರಾಸಾಯನಿಕ ಮುಕ್ತ ಸಾವಯವದತ್ತ ನಮ್ಮ ಪಯಣವಾಗಲಿ ಎಂಬಂತದ್ದು ನೀವು ಸಂದೇಶವನ್ನು ಕೊಡ್ತಾ ಇದ್ದೀರಿ. ಖರ್ಚು ಕೂಡ ಕಡಿಮೆ. ಈಗೆಲ್ಲ ಅದಕ್ಕೆ ಬೇಕಾಗ ವೆಂಚೂರಿಯನ್ ಇದೆ, ಕೊಂಡೋಗಿ ಉಯ್ಬೇಕಂತಿಲ್ಲ. ನಾನೆಲ್ಲ ಅದೆಲ್ಲ ಮಾಡಿದ್ದೇನೆ. ಸೆಗಣಿ ನೀರೆಲ್ಲ ಲೈನಿಗೆ ಹೋಗ್ತದೆ, ಸ್ಲರಿ ಸಿಸ್ಟಮ್, ಸ್ಲರಿ ಎಲ್ಲ ಇಲ್ಲಿಂದ 2 ಗೊಬ್ಬರ ಗ್ಯಾಸ್ ಇಂದ ಹೋಗ್ತದೆ. ಮೇಲೆ ಸ್ಲರಿ ನೀರು ಬಿಟ್ರೆ ಹಂದಿ ಕೂಡ ಬರುವುದಿಲ್ಲ. ಆತ್ಮೀಯ ವೀಕ್ಷಕರೇ, ನವೀನ್ ಶೆಟ್ಟಿ ಮತ್ತು ದಂಪತಿ ಯಾವ ರೀತಿಯಲ್ಲಿ ಸಾವಯವ ಕೃಷಿಯಲ್ಲಿ ತಮ್ಮ ಅಭಿವೃದ್ಧಿಯನ್ನು ಕಂಡಿದ್ದಾರೆ, ರಾಸಾಯನಿಕ ಮುಕ್ತ ಸಾವಯವ ಕೃಷಿಯತ್ತ ನಮ್ಮ ಪಯಣ ನಾವೆಲ್ಲರೂ ಮುಂದುವರಿಸೋಣ ಅಂತ ಹೇಳುತ್ತಾ, ನಾವೆಲ್ಲರೂ ನಮ್ಮ ಸಾವಯವ ಕೃಷಿಯನ್ನು ಮಾಡಿ ಮುಂದಿನ ಪೀಳಿಗೆಗೆ ಮಾದರಿಯಾಗುವಲ್ಲಿ ದಿಟ್ಟ ಹೆಜ್ಜೆಯನ್ನು ಇಡೋಣ ಅಂತ ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಇಡುತ್ತೇನೆ. ಜೈ ಸಹಕಾರಿ.